ನೋಡಿ, ಪ್ರಕೃತಿಲಿ ಒಂದು ಗಿಡ, ಮರ, ಬಳ್ಳಿ, ಕಲ್ಲು, ಗುಡ್ಡ ಎಲ್ಲ ಎಷ್ಟು ನೈಸರ್ಗಿಕವಾಗಿ ಬೆಳೆದು ಇದು ಮಾಡಬೇಕು ಅಂತಂದರೆ ದೇವ್ರ ಕೊಡುಗೆನೇ ಇದೆಲ್ಲ. ಆದರೆ ಈ ಮನುಷ್ಯ ಇದನ್ನೆಲ್ಲ ಹಾಳು ಮಾಡಿ ಮಾಡಿ ಮುಂದಿನ ಪೀಳಿಗೆಗೆ ಎಲ್ಲ ನಾಶ ಮಾಡ್ತಾ ಇದ್ದಾನೆ. ಒಂದು ಗಿಡ ಬೆಳಿಬೇಕು ಅಂದರೆ ಎಷ್ಟು ನೀರು, ಬೆಳಕು, ಗಾಳಿ ಎಲ್ಲ ತಗೊಂಡವನು. ಪ್ರಕೃತಿಗೆ ಒಳ್ಳೇದು ಮಾಡಿಬಿಟ್ಟೇ ಹೋಗುತ್ತೆ ಹೊರತು ಮನುಷ್ಯನ ಥರ ಎಲ್ಲ ಹಾಳು ಮಾಡಿಬಿಟ್ಟು ಹೋಗಲ್ಲ. ಎಲ್ಲರೂ ಈಗಿನ ಪೀಳಿಗೆ ದಯವಿಟ್ಟು ಪ್ರಕೃತಿನ ಉಳಿಸೋದ್ರ ಬಗ್ಗೆ ಗಮನ ಕೊಡಿ. ಬದುಕಬೇಕು ರಾಯಲಾಗಿ ಎಲ್ಲ ಓಕೆ, ಆದರೆ ಪರಿಸರದ ಜೊತೆಲೇ ಬದುಕಬೇಕು ನಾವು. ಸಾವಿರಾರು ವರ್ಷಗಳಿಂದ ಮನುಷ್ಯ ಮಾಡ್ಕೊಂಡು ಬಂದದನ್ನ ಬರೀ 100 ವರ್ಷದಲ್ಲಿ ಹಾಳು ಮಾಡೋ ಈಗಿನ ಜನ್ರೇಷನ್ಗೆ ಏನು ಹೇಳಬೇಕು, ಒಂದು ಅರ್ಥ ಆಗಲ್ಲ.